ಅಂದು ನಾನು ಚೇತುಗೆ ಅವಮಾನ ಮಾಡದೇ ಇದ್ದಿದ್ರೆ ಇಂದು ನನ್ನ ಬದುಕು ಇಷ್ಟು ಶೋಚನೀಯ ಸ್ಥಿತಿಗೆ ಬರ್ತಾನೇ ಇರಲಿಲ್ಲ ಅನಿಸುತ್ತೆ ಎಂದು ಶೈಲಾ ಕೊರಗಕ್ಕೆ ಶುರುವಾಗಿದ್ಲು. ನಮಸ್ತೆ ಸ್ನೇಹಿತರೆ, ನನ್ನ ಕೇಕ್ ಶಾಪ್ ಓನರ್ನ ಕಥೆಯ 2ನೇ ಭಾಗವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಕೇಕ್ ಶಾಪ್ ಓನರ್ 2ನೇ ಭಾಗ. ಚೇತು ಮತ್ತು ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಆ ಮನೆಗೆ ಇನ್ಮೇಲೆ ಹೋಗಬಾರ್ದು ಅಂತ ಊರೇ ಬಿಟ್ಬಿಟ್ರು. ಅಮ್ಮ ಮಗ ಅವಮಾನ ಸಹಿಸಲಾರ್ದೆ ಅಂದು ಕಾಣೆಯಾಗಿದ್ದ ಲಕ್ಷ್ಮಿಯ ಮಗ ಚೇತನ್ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದ. ಒಂದು ದೊಡ್ಡ ಬೇಕರಿ ಕೇಕ್ ಶಾಪ್ ಓನರ್ ಆಗಿದ್ದ. ಚೇತು ಮಿಸ್ಟರ್ ಚೇತನ್ ಆಗಿದ್ದ. ದೊಡ್ಡ ಸಾಧನೆಗೈದಿದ್ದ ಎನ್ನಿಸಿ ನಿಟ್ಟುಸಿರು ಬಿಟ್ಟಳು ಶೈಲಾ. ಅಂದಿನ ತನ್ನ ನಡವಳಿಕೆಗೂ ಇಂದು ಚೇತುವಿನ ನಡವಳಿಕೆಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಕಳ್ಳ ಎಂದು ನಿಂದಿಸಿ ಅವಮಾನ ಮಾಡಿದ್ದರೆ, ಆದರೆ ಇಂದು ತಾನು ಅವನ ಪರಿಸ್ಥಿತಿಯಲ್ಲಿ ನಿಂತಿದ್ದೀನಿ. ಕಾಲಚಕ್ರ ಬದಲಾಗಿದೆ. ನಾನು ಕೆಳಗಡೆ ಇದ್ದೀನಿ, ಅವನು ಮೇಲಿದ್ದಾನೆ. ಆದರೆ ಇವತ್ತು ಅವನ ಕೈಯಲ್ಲಿ ಇಂದು ಎಷ್ಟು ಉದಾರ ಮನಸ್ಸಿನಿಂದ ದಾನ ಮಾಡ್ತಾ ಇದೆ, ತೆಗೆದುಕೋ ಅಂತ. ಅಥವಾ ನನ್ನನ್ನು ಅವಮಾನಿಸಿದ್ನ? ಛೇ ಖಂಡಿತ ಇಲ್ಲ. ಚೇತುಗೆ ನನ್ನನ್ನು ಅವಮಾನಿಸಬೇಕು ಅಂತಾನೆ ಇದ್ದಿದ್ರೆ ಅವನ್ಯಾಕೆ ನನಗೆ ಕೇಕ್ ಕೊಡ್ತಿದ್ದ ಅಲ್ವೇ? ಎಲ್ಲಿಯೂ ಅವನ ಮುಖದ ಮೇಲೆ ಆ ನನ್ನನ್ನು ಕೀಳಾಗಿ ಕಾಣಬೇಕನ್ನೋ ಒಂದು ದೃಷ್ಟಿ ಕಾಣಿಸ್ಲೇ ಇಲ್ಲ. ಬಹಳ ಪ್ರಶಾಂತವಾಗಿತ್ತು ಅವನ ಮೊಗ. ಈಗ 15 ವರ್ಷದಿಂದ ಹೇಗಿದ್ನೋ ಅದೇ ಒಂದು ಮುಗ್ಧತೆ, ವಿನಯವಂತಿಕೆ ಎಲ್ಲ ಇಂದಿಗೂ ಅವನ ಮೊಗದಲ್ಲಿ ಕಾಣ್ತಿತ್ತು. ಅದೇ ತಾನು ಇಂದು ದಯನೀಯ ಸ್ಥಿತಿಯಲ್ಲಿ ಅವನ ಮುಂದೆ ನಿಂತಿದ್ದೆ. ಅದೇ 15 ವರ್ಷದಿಂದ ತನ್ನ ಮನೆಯಲ್ಲಿ ನಡೆದ ಬರ್ತ್ಡೇ ಪಾರ್ಟಿಯಲ್ಲಿ ಅದೆಷ್ಟು ದುರಹಂಕಾರಿಯಾಗಿ ವರ್ತಿಸಿದ್ದೆ. ಅವನ ವಿರುದ್ಧ ಕಳ್ಳ ಅನ್ನೋ ಪದವಿ ಕೂಡ ಕೊಟ್ಟಿದ್ದೆ. ಪಾಪ ಚೇತು ಏನೊಂದೂ ಮಾತನಾಡದೆ ಅವನಮ್ಮ ಲಕ್ಷ್ಮಿ ಅಲ್ಲಿಂದ ನಿರ್ಗಮಿಸಿದ್ರು. ಇಂದು ಈ ಮಟ್ಟಕ್ಕೆ ಬೆಳೆದು ನನ್ನ ಕಣ್ಮುಂದೆ ನಿಂತಿದ್ದಾನೆ. ಅದೇ ವಿನಯ, ಅದೇ ಶಾಂತ ಮುಖಮುದ್ರೆಯೊಂದಿಗೆ. ಹೌದು, ತಾನು ಮಾಡಿದ ದೊಡ್ಡ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನನಗೆ ದೇವರು ಇಂದಿನ ನನ್ನ ಈ ಸ್ಥಿತಿಯನ್ನು ಕರುಣಿಸಿದ್ದಾನೆ ಅಷ್ಟೇ. ಶೈಲಳಿಗೆ ತನ್ನ ಜೀವನದ ಎಲ್ಲ ಹಳೆಯ ಘಟನೆಗಳನ್ನು ಚೇತುವಿನ ಮುಂದೆ ಮನಸಾರೆ ಬಿಚ್ಚಿಡಬೇಕು, ಅತ್ತು ಹಗುರಾಗಬೇಕು ಅಂತ ಅನಿಸಿತು. ಆದರೆ ಮುಖಾಮುಖಿಯಾಗಿ ಖಂಡಿತ ನನ್ನಿಂದ ಸಾಧ್ಯವಿಲ್ಲ ಎನಿಸಿ ಒಂದು ಪೇಪರ್ ತೆಗೆದುಕೊಂಡು ಪೆನ್ನಿನಿಂದ ಬರೆಯತೊಡಗಿದಳು. ಪ್ರೀತಿಯ ಚೇತನ್, ನನ್ನ ಈ ಪತ್ರದಲ್ಲಿ ನನ್ನ ಮನದಾಳದ ಎಲ್ಲ ಮಾತುಗಳನ್ನು ನಾನು ಹರಹುತ್ತಿದ್ದೇನೆ. ದಯಮಾಡಿ ಸಾವಧಾನದಿಂದ ಓದಬೇಕಾಗಿ ನಿನ್ನಲ್ಲಿ ಕೋರಿಕೆ. ಅಂದು ನಿನಗೆ ಅವಮಾನ ಮಾಡಿದ ದಿನ ಭವಿಷ್ಯ ನನ್ನ ಬಾಳಲ್ಲಿ ಕಟ್ಟಕಡೆಯ ಸಂತಸದ ಕ್ಷಣವಾಗಿತ್ತು ಅಂದರೆ ನೀನು ನಂಬಲೇಬೇಕು. ಬಹುಶಃ ಅಲ್ಲಿಂದಲೇ ನನ್ನ ದುರದೃಷ್ಟದ ಅತಿ ಕೆಟ್ಟ ಸಮಯಗಳು ಪ್ರಾರಂಭವಾದವು. ಒಬ್ಬಳೇ ಮಗಳಾಗಿದ್ದ ನನಗೆ ಅತಿಯಾದ ಮುತುವರ್ಜಿ, ಕೈಗೆ ಕಾಲಿಗೆ ಆಳುಗಳು, ದೊಡ್ಡ ಮನೆ, ಅತಿಯಾದ ಸಿರಿವಂತಿಕೆಯಿಂದ ಬೇರೆ ಪ್ರಪಂಚದ ಜ್ಞಾನವೇ ಇಲ್ಲದ ಹಾಗೆ ಕೇವಲ ಜಂಭ ಮತ್ತು ಆಡಂಬರದ ಒಂದು ಜೀವನ ನಡೆಸ್ತಿದ್ದೇನಷ್ಟೇ. ಕಷ್ಟದ ಜೀವನದ ಬಗ್ಗೆ ಅರಿವನ್ನೇ ಮೂಡಿಸಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನನಗೆ ಕೇವಲ 18 ವರ್ಷ ಇದ್ದಾಗಲೇ ಒಂದು ದೊಡ್ಡ ಸಂಬಂಧ ಬಂದಿತ್ತು ಅಂತ ಹೇಳಿ ಅಪ್ಪ ಅಮ್ಮ ನಾನು ಓದಲೇಬೇಕು ಅಂತ ಆಸೆಪಟ್ಟರು. ನನ್ನ ಮಾತು ಗಣನೆಗೆ ತೆಗೆದುಕೊಳ್ಳದೆ ಶೀಘ್ರವಾಗಿ ಮತ್ತು ಅತಿ ಬೇಗ ಹಿಂದೆ ಮುಂದೆ ಏನನ್ನೂ ಯೋಚಿಸದೆ ಮದುವೆ ಮಾಡಿಬಿಟ್ರು. ತುಂಬ ದೊಡ್ಡ ಮನೆಯೇ ಅದು. ಅಲ್ಲಿಂದ ನೋಡು, ನನ್ನ ಬಾಳಲ್ಲಿ ನಿಜವಾದ ಒಂದು ದುಃಖದ ದುರ್ವ್ಯವಸ್ಥೆಯ ಜೀವನ ಆರಂಭವಾಗಿತ್ತು. ನಾನು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ದೆ. ಆ ಹಳ್ಳಿಲೆಲ್ಲ ಅದೊಂದು ದೊಡ್ಡ ಸಿರಿವಂತರ ಕುಟುಂಬ. ಅದಕ್ಕೆ ಏಕಮೇವ ಸೊಸೆ. ಏಕೆಂದರೆ ಅವರಿಗೆ ಇದ್ದಿದ್ದು ಒಬ್ಬನೇ ಮಗ, ಸ್ಫುರದ್ರೂಪಿ. ಆದರೆ ಏನಂತ ಹೇಳಲಿ, ಅತಿಯಾದ ಹಣಕಾಸು, ಸಿರಿವಂತಿಕೆಯಿಂದ ನನ್ನ ಪತಿ ಕಲಿಯಬಾರದನ್ನೆಲ್ಲ ಕಲಿತಿದ್ರು. ಆದರೆ ಇದರ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತೇ ಇರಲಿಲ್ಲ. ಹಾಗಂತ ಅವರ ಹೆತ್ತವರಿಗೆ ತಿಳಿದಿರಲಿಲ್ಲ ಅಂತೇನಿಲ್ಲ. ಎಲ್ಲ ಗೊತ್ತಿದ್ರು. ಒಬ್ಬನೇ ಮಗ, ಇನ್ಯಾರು ಈ ಆಸ್ತಿನ ಎಂಜಾಯ್ ಮಾಡೋದು? ಅವನೇ ಅಲ್ವಾ, ತಿನ್ನಬೇಕು, ತಿನ್ನಲಿ, ಕುಡೀಲಿ, ಚೆನ್ನಾಗಿರಲಿ ಅಂತ ಧಾರಾಳವಾಗಿ ಬಿಟ್ಬಿಟ್ಟಿದ್ರು. ಮತ್ತು ತುಂಬ ಸದ್ರ ಕೊಟ್ಬಿಟ್ಟಿದ್ರು. ಅವನು ಎಲ್ಲೂ ಹೋಗ್ತಾನೆ, ಏನು ಮಾಡ್ತಾನೆ ಯಾವುದನ್ನು ತಲೆ ಕೆಡಿಸ್ಕೊತಿರ್ಲಿಲ್ಲ.
ಓಡಾಡ್ಲಿಕ್ಕೆ ಕಾರು, ಕೈ ತುಂಬ ಕಾಸು, ಅವರೆಷ್ಟೇ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದು ಸಹ ಇವ್ರು ಕೇಳ್ತಿರ್ಲಿಲ್ಲ. ಇದೇನಾಗಿತ್ತು ಅಂದರೆ ಎಲ್ಲ ಅಂದರೆ ಮೇಲೆ ಚಮಕು ಒಳಗೆಲ್ಲ ಟೊಳ್ಳು ಎಂಬಂತೆ. ದೊಡ್ಡ ಸಿರಿವಂತರ ಕುಟುಂಬವಾಗಿ ಸಾಕಷ್ಟು ಆಸ್ತಿಗಳು ಕೈ ಬಿಟ್ಟಾಗಿತ್ತು ಅನ್ನೋ ಕಹಿ ಸತ್ಯ ನನಗೆ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅರಿವಿಗೆ ಬಂದಿತ್ತು. ಅವರು ನನ್ನನ್ನು ಮದುವೆ ಆದದ್ದೇ ನನ್ನ ಮನೆ ಸಿರಿವಂತಿಕೆ ಮತ್ತು ಒಬ್ಬಳೇ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಂಬ ಕಹಿ ಸತ್ಯ ತಿಳಿಯಲು ಹೆಚ್ಚೇನು ಸಮಯ ಹಿಡಿಸಲಿಲ್ಲ. ಹೀಗಿರುವಾಗ ನಿಧಾನವಾಗಿ ನನ್ನ ಮೈ ಮೇಲಿದ್ದಂಥ ಒಡವೆಗಳಿಗೂ ಸಹ ಕೈ ಹಾಕಿದ್ದ ನನ್ನ ಪತಿ. ಒಂದೊಂದಾಗಿ ಕರಗಿಸ್ತಾ ಬಂದ. ಏನೇ ಕೇಳಕ್ಕೋದು ದಪ್ಪ ಕೆಂಡದಂಥ ಕಣ್ಣನ್ನು ಬಿಟ್ಟು ನನ್ನನ್ನು ಹೆದರಿಸೋಕೆ ಬರ್ತಿದ್ದ. ಅತ್ತೆ ಮಾವಂಗೆ ಹೇಳಿದರೆ ಅವರು ಯಾರೂ ಅದನ್ನು ಕಿವಿ ಮೇಲೆ ಹಾಕಿಕೊಳ್ಳೋ ಸ್ಥಿತಿಲೇ ಇರಲಿಲ್ಲ. ಅವನಿಗೆ ಕೊಡು ಅಂತ ಅಂದ್ಬಿಡೋರು. ಹೀಗೆ ಎಲ್ಲ ರೀತಿಯ ನೋವು ಅನುಭವಿಸ್ತಾ ಇದ್ದೆ ಒಳಗೊಳಗೆ. ನಾನು ಖುಷಿಯಾಗಿದ್ದಿದ್ದೇ ಇಲ್ಲ ಚೇತು, ನಂಬ್ತೀಯೋ ಇಲ್ವೋ, ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆದಿದ್ದೆ. ಜೊತೆಗೆ ಎಲ್ಲ ಹಣಕಾಸು ಖಾಲಿಯಾದಾಗ ನನ್ನ ಮನೆಯಿಂದ ಹಣ ತೆಗೆದುಕೊಂಡು ಬಾ ಅಂತ ಪೀಡಿಸಲು ಶುರುವಿಟ್ರು. ಇದಕ್ಕೆ ಅತ್ತೆ ಮಾವ ಸಹ ಸಾಥ್ ಕೊಡ್ತಿದ್ರು. ಏನು ಮಾಡಬೇಕು ಅಂತ ತೋಚ್ತಾನೇ ಇರಲಿಲ್ಲ. ಇದೇ ಸಮಯಕ್ಕೆ ಸರಿಯಾಗಿ ಒಡಲಲ್ಲಿ ಸಣ್ಣದೊಂದು ಚಲನೆ ಮೂಡಿತ್ತು. ಹೌದು, ಬೇಡದ ಗರ್ಭ ಧರಿಸಿದ್ದೆ. ಆದರೆ ಏನು ಮಾಡಬೇಕು ದಾರಿ ತೋಚ್ತಿರ್ಲಿಲ್ಲ. ಅಪ್ಪ ಅಮ್ಮನ ಹತ್ರ ಕೇಳಿ ಸಾಕಷ್ಟು ಹಣನ ತಂದುಕೊಟ್ಟೆ. ಈಗ ಅಲ್ಲಿ ನೋಡಿದ್ರೆ ನನ್ನ ತವರು ಸಹ ಸ್ವಲ್ಪ ಸ್ವಲ್ಪವಾಗಿ ಹಣವನ್ನು ಕೊಡ್ತಾ ಕೊಡ್ತಾ ಖಾಲಿ ಆಗತೊಡಗಿತ್ತು. ಈಗ ನನಗೆ 9 ತಿಂಗಳು ತುಂಬ್ತಿತ್ತು. ಅಮ್ಮನ ಮನೆಗೆ ಬಂದಿದ್ದೆ. ಆದರೆ ಯಾವುದೇ ಸಂಭ್ರಮದ ಸೀಮಂತ ಮಾಡಲಿಕ್ಕೂ ಸಹ ಅಪ್ಪ ಅಮ್ಮನ ಹತ್ರ ಹಣ ಇರಲಿಲ್ಲ. ಮನೆಯಷ್ಟಕ್ಕೊಂದು ಸಣ್ಣ ಕಾರ್ಯಕ್ರಮ ಮಾಡಿದರು. ಇದಕ್ಕೂ ಸಹ ನಮ್ಮ ಅತ್ತೆ ಮಾವ ಗಂಡ ಅನ್ನಿಸ್ಕೊಂಡ ವ್ಯಕ್ತಿ ಬೇಕಾದಂಗೆ ಮಾತಾಡಿದರು. ಅಸಹ್ಯ ಆಗ್ತಿತ್ತು ನಮಗೆ. ಏಕೆಂದರೆ ನಮ್ಮೆಲ್ಲ ಆಸ್ತಿನ ಕರಗಿಸಿದ್ದು ಅವರೇ ಅನ್ನೋ ಕಹಿ ಸತ್ಯ ಕೂಡ ಅರಿವಿರಲಿಲ್ಲವೇನೋ ಅಂತ ತಿಳಿಗೇಡಿಗಳು ಅವರಾಗಿದ್ದರು. ಈಗ ಹೆರಿಗೆ ಆಗಿತ್ತು. ಮುಂದೊಂದು ತಿಂಗಳಲ್ಲಿ ಮುದ್ದಾದ ವಿರು ಹುಟ್ಟಿದ್ದ. ಅವನು ಬಂದಮೇಲೆ ನನ್ನ ಜೀವನದಲ್ಲಿ ನಿಜವಾದ ಒಂದು ನಗು, ಸಂತೋಷ ನೋಡಿದೆ. ಆದರೆ ಮತ್ತೆ ನನ್ನ ಪತಿ ಮನೆಗೆ ಹೋಗಬೇಕಲ್ಲ ಅನ್ನೋದೇ ನನಗೆ ಸಂಕಟ ಅನ್ನಿಸ್ತಿತ್ತು, ಭಯ ಆಗ್ತಿತ್ತು. ಮತ್ತೇನಿದೆ ಅಂತ ಹೋಗಲಿ, ಈ ಮಗುಗೆ ಹಾಲು ತಂದು ಕೊಡೋದಕ್ಕೂ ಕಾಸಿಲ್ಲ ಅವ್ರ ಹತ್ರ ಅನ್ನಿಸ್ತಿತ್ತು. ಕಡೆಗೆ ದೃಢವಾದ ನಿರ್ಧಾರಕ್ಕೆ ಬಂದೆ. ಆಸ್ತಿ, ದೊಡ್ಡ ಮನೆ ಎಲ್ಲ ಮಾರಿ ಕೇವಲ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಇರೋ ಸ್ಥಿತಿಗೆ ಬಂದುಬಿಟ್ಟಿತ್ತು. ಕೊಡ್ತಾ ಕೊಡ್ತಾ ನಾವು ಸಂಪೂರ್ಣ ಶೂನ್ಯಕ್ಕೆ ಬಂದಿದ್ವಿ. ಇನ್ನೇನಿರಲಿಲ್ಲ ನಮ್ಮ ಹತ್ರ ಕೊಡೋದಕ್ಕೆ. ಆದ್ದರಿಂದ ನಾನು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡೆ. ಇನ್ನು ನಾನೇನೇ ಆದರೂ ನನ್ನ ಮಗುಗೋಸ್ಕರ ಬಾಳ್ತೀನಿ, ದುಡಿತೀನಿ ಹೊರತು ನಾನು ನನ್ನ ಪತಿಯ ಮನೆಗೆ ಹೋಗಲ್ಲ ಅಂತ ಅಪ್ಪ ಅಮ್ಮನಿಗೆ ಬರಸಿಡಿಲು ಬಡಿದಂತಾಗಿತ್ತು. ಆದರೆ ನಾನು ನಿರ್ಧಾರ ತೆಗೆದುಕೊಳ್ಳಲು ಬಹಳ ತಡವಾಯಿತು ಅಂತ ಅನ್ನಿಸ್ತಿತ್ತು. ಕಾರಣ ಎಲ್ಲವನ್ನು ಕಳೆದುಕೊಂಡು ಬಿಟ್ಟಿದ್ದೆ. ಕೈಯಲ್ಲಿ ಸಣ್ಣ ಬಿಡಿಗಾಸು ಇಲ್ಲ, ಮೈ ಮೇಲೆ ಒಂದೆಳೆ ದಾರನೂ ಇರಲಿಲ್ಲ. ಅಕ್ಷರಶಃ ಖಾಲಿಯಾಗಿದ್ದೆ. ಈಗ ಶೂನ್ಯದಿಂದ ಜೀವನವನ್ನು ಆರಂಭಿಸಬೇಕಿತ್ತು. ಕೆಲಸ ಹುಡುಕೊಂಡು ಹೊರಟೆ. ನಾನು ಓದಿದ್ದು PUC, ಅದು ಅರ್ಧಂಬರ್ಧ. ಯಾರು ಕೊಡ್ತಾರೆ ನನಗೆ ಕೆಲಸ? ಆದರೂ ಎಲ್ಲೋ ಒಂದು ಕಡೆ ಆಫೀಸಲ್ಲಿ P1 ಕೆಲಸ ಸಿಕ್ತು. ಅದನ್ನೇ ಮಾಡ್ತಾ ಕಷ್ಟಪಟ್ಟು ಯಾರೋ ಬರೋ ಹಣದಲ್ಲೇ ಅಪ್ಪ ಅಮ್ಮನಿಗೆ ಮತ್ತು ವಿರುನ ಸಾಕೋಕೆ 2 ಹೊತ್ತು ಹೊಟ್ಟೆಗೆ ಚಿಂತೆ ಇಲ್ಲದೆ ಇರೋ ಹಾಗೆ ಕಷ್ಟಪಟ್ಟು ನೋಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ಈಗ ನನ್ನ ಹಳೆಯ ಸಂಭ್ರಮದ ಸಿರಿವಂತಿಕೆಯ ದಿನಗಳನ್ನು ನೆನೆಸ್ಕೊಂಡಾಗೆಲ್ಲ ನಿಜವಾಗ್ಲೂ ನನಗೊಂದು ರೀತಿಯಲ್ಲಿ ಅಸಹ್ಯ ಮೂಡುತ್ತೆ. ನನ್ನ ಮೇಲೆ ನನಗೇ ಸಿಟ್ಟು ಬರುತ್ತೆ. ಅಷ್ಟು ಅದ್ಭುತವಾದ ಜೀವನ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡೇನೋ. ಸ್ವಲ್ಪ ಬೇಗ ಎಚ್ಚೆತ್ಕೊಂಡಿದ್ದಿದ್ರೆ ಆ ನರಕದಿಂದ ಆಚೆ ಬಂದಿದ್ದೆ ಎಷ್ಟೋ ಉಳಿಸ್ಬೋದಿತ್ತು. ಇವತ್ತು ವಿರುಗೂ ಒಂದು ಸುಂದರವಾದ ಬದುಕನ್ನು ಕಲ್ಪಿಸ್ಕೊಡ್ಬಹುದಿತ್ತೇನೋ ಅಂತ ಅನ್ನಿಸಕ್ಕೆ ಶುರುವಾಗಿದೆ. ಏನು ಮಾಡೋದು ಚೇತು, ಬಹಳ ತಡವಾಗಿದೆ. ಬಹುಶಃ ಇದೆಲ್ಲ ನನ್ನ ಬರ್ತಡೆಯ ದುರಹಂಕಾರದ ನನ್ನ ನಡೆಗೆ ಸಿಕ್ಕ ಪ್ರತಿಫಲ ಅಂತ ಅನಿಸುತ್ತೆ. ಅಂದು ನಿನ್ನನ್ನೆಷ್ಟು ಅವಮಾನಿಸಿದ್ದೆ. ದಯವಿಟ್ಟು ಇದಕ್ಕೆ ಕ್ಷಮೆ ಇಲ್ಲ. ನಿನ್ನ ಸ್ನೇಹಿತೆ ಅನ್ಕೋ. ಸಾಧ್ಯವಾದರೆ ಕ್ಷಮಿಸಿಬಿಡು. ಈ ಪತ್ರ ಇಲ್ಲಿಗೆ ಉದ್ದ ಆಯಿತು ಅನಿಸುತ್ತೆ. ಇಂತಿ ನಿನ್ನ ಶೈಲು ಎಂದು ಪತ್ರವನ್ನು ಮುಕ್ತಾಯಗೊಳಿಸಿದಳು. ಸ್ನೇಹಿತರೆ, ನೋಡಿದ್ರ ಎಷ್ಟೋ ಬಾರಿ ನಮ್ಮಲ್ಲಿರೋ ಹಣಕಾಸು ಅಧಿಕಾರಕ್ಕೋಸ್ಕರ ತುಂಬ ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ನಡ್ಕೊಂಡ್ಬಿಡ್ತೀವಿ ನಮ್ಮ ಎದುರಿನವ್ರ ಜೊತೆಗೆ. ಆದರೆ ಮುಂದೆ ಅದೇ ಜೀವನದಲ್ಲಿ ಅದೇ ಸ್ಥಿತಿಗೆ ನಾವು ಬಂದಾಗ ಎಷ್ಟೊಂದು ಪಶ್ಚಾತ್ತಾಪ ಪಟ್ಟರು ಮತ್ತೆ ನಾವು ಅದನ್ನು ಆ ಒಂದು ಮರ್ಯಾದೆ ಗೌರವವನ್ನು ಹಿಂಪಡೆಯೋದಕ್ಕೆ ಆಗದೆ ಇರೋವಂಥ ಸ್ಥಿತಿಗಳು ಉದ್ಭವ ಆಗುತ್ತೆ ಅಲ್ವೇ ಜೀವನದಲ್ಲಿ. ಏನಂತೀರಾ? ದಯವಿಟ್ಟು ಪ್ರತಿಕ್ರಿಯೆ ಕೊಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಅನಿತಾ. ನಮಸ್ತೆ.